ರಾಜಕೀಯದ ಬಗ್ಗೆ ನನಗೆ ಅಷ್ಟೇನು ತಿಳುವಳಿಕೆ ಇಲ್ಲ. ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಮನಸ್ಸಿನಿಂದ ಮಾಡಬೇಕು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಿರಬೇಕು. ಗೀತಾ ನಿಮ್ಮೆಲ್ಲರ ಮನೆಮಗಳಾಗಿ ನಿಮ್ಮ ಸೇವೆ ಮಾಡಲು ಬಂದಿದ್ದಾರೆ. ಮಾತಿನಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡುವ ಬಂಗಾರಪ್ಪನವರ ಕುಟುಂಬದ ಈ ಬಂಗಾರಕ್ಕೆ ಒಂದು ಅವಕಾಶ ಕೊಡಿ. ನಾವೆಲ್ಲರೂ ನಿಮಗೆ ಋಣಿಯಾಗಿರುತ್ತೇವೆ ಎಂದು ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ತ್ರಾಸಿ ಅಣ್ಣಪ್ಪಯ್ಯ ಸಭಾಭವನದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ಹಾಗೂ ವಣಸೆ ಬ್ಲಾಕ್ ಕಾಂಗ್ರೆಸ್ನ ಜಂಟಿ ಕಾರ್ಯಕರ್ತರ ಸಭೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸದೆಯಾಗುವ ಎಲ್ಲ ಅರ್ಹತೆಯೂ ಗೀತಾ ಅವರಿಗೆ ಇದೆ. ಒಂದು ಬಾರಿ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ಅವರು ನಿಮ್ಮೆಲ್ಲರ ಧ್ವನಿಯಾಗಿ ಇರುತ್ತಾರೆ ಎಂದು ಹೇಳಿದರು. ಯಾಕಂದ್ರೆ ಅವರು ಕಂಪ್ಲೀಟ್ ಆಗಿ ಅವ್ರ ಫಾದರ್ ಬಗ್ಗೆ ಕೊಟ್ಟು ಮಗು ಜೊತೆ ಕೆಲಸ ಮಾಡಿದ್ದಾರೆ, ಅಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಅದಾದ್ಮೇಲೆ ರಾಜ್ಕುಮಾರ್ ಸೊಸೈಟಿ ಬರ್ತಾರೆ ನನ್ನ ಹೆಂಡತಿಯಲ್ಲಿ. ಸೊ ಸಾಕಷ್ಟು ವಿಷಯಗಳಿದೆ, ಆ ಫ್ಯಾಮಿಲಿದಲ್ಲೂ ತಿಳ್ಕೊಂಡಿದ್ದಾರೆ. ಬಟ್ ಅಫ್ಕೋರ್ಸ್ ನನಗೆ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ. ಆದ್ರೆ ಕೇಳಿ ನಾ ಹೇಳೋದು ಒಂದೇ, ಏನ್ ಮಾಡ್ಬೇಕಂದ್ರೆ ಒಳ್ಳೆ ನಿರ್ಣಯದಿಂದ ಮಾಡ್ಬೇಕು ಅಷ್ಟೇ. ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ, ತಂದೆ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ತಂದಿದ್ದು, ಈಗಲೂ ಜನರು ಅವರು ನೀಡಿರುವ ಕಾರ್ಯಕ್ರಮಗಳನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಅವರ ಮಗಳಾಗಿ ಅವರಂತೆಯೇ ನಾನು ಕೆಲಸ ಮಾಡುತ್ತೇನೆ. ನಮ್ಮ ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಬಾರಿ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಎಂದರು. ಕೊಟ್ಟಿದ್ದು ಇನ್ನೂ ಸುಮಾರು 30 ವರ್ಷಗಳಿಂದ. ಅದೇ ಥರ ಅಕ್ಷಯ ಆರಾಧನದಲ್ಲಿ ಎಲ್ಲ ದೇವಸ್ಥಾನಗಳು ಒಂದು ಬೆಳಕು ಕಂಡು ಪೇಂಟಿಂಗ್ ಆಗಿ ಎಲ್ಲ ಚಿಕ್ಕ ಚಿಕ್ಕ ಗುಣಗಳನ್ನು ಕೂಡ ಮಾಡಿದ್ರು. ಅವರ ಇದರಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿ, ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ನಿಮ್ಮೆಲ್ಲರ ಧ್ವನಿಯಾಗಿ ಪಾರ್ಲಿಮೆಂಟಿನಲ್ಲಿರುತ್ತಾರೆ ಎನ್ನುವ ವಿಶ್ವಾಸವಿದೆ. ನಾನು ಹಿಂದೆ ಜೆಡಿಎಸ್ನಿಂದ ಲೋಕಸಭೆಗೆ ಸ್ಪರ್ಧಿಸಿ ಸೋತಿದ್ದೆ. ಆಗ ಜೆಡಿಎಸ್ ಪಕ್ಷವನ್ನ ಬಿ ಟೀಮ್ ಎಂದು ಕರೆಯುತ್ತಿದ್ರು. ಆದರೆ ಈಗ ಜೆಡಿಎಸ್ ಒರಿಜಿನಲ್ ಬಿಜೆಪಿ ಟೀಮ್ ಆಗಿದೆ. ಜಾತ್ಯತೀತ ಸಿದ್ಧಾಂತದ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ ಎಂದರು. ಅವತ್ತು ಕೂಡ ಬಹಳ ಅದ್ಭುತವಾಗಿ ಕೇವಲ ಒಂದು ದಿನದಲ್ಲಿ ಎಲ್ಲ ಪ್ರಮುಖರು ಸೇರಿಕೊಂಡಿದ್ರು. ಆದರೆ ಇವತ್ತು ಈ ಸಭೆಯಲ್ಲಿ ಪ್ರಮುಖರ ಜೊತೆಗೆ ಮುಖಂಡರು, ಎಲ್ಲರ ಸ್ನೇಹಿತರು, ಪಕ್ಷದ ಬಹಳ ಶಕ್ತಿವಂತರು, ಅದು ವಿಶೇಷವಾಗಿ ಸಾಕಷ್ಟು ಜನರು ಬೇರೆ ಪಕ್ಷದಿಂದ ಏನಿವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ನಮಗೆ ಶಕ್ತಿಯನ್ನು ಕೊಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಿ. ಅದಕ್ಕೆ ವಿಶೇಷವಾಗಿ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ನಾನು. ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರು ಮಾತನಾಡಿ, ಹಿಂದೆ ಬಿಜೆಪಿ ಸೇರಿದ ಬಳಿಕ ಕಾಂಗ್ರೆಸ್ ಮುಖಂಡರನ್ನ ಹೇಗೆ ಬಿಜೆಪಿಗೆ ಕರೆತಂದಿದ್ದೇನೋ ಹಾಗೆಯೇ ಈಗ ಬಿಜೆಪಿಯನ್ನ ಖಾಲಿ ಮಾಡಿ ಕಾಂಗ್ರೆಸ್ಗೆ ತರುತ್ತೇನೆ. ಗೀತಾ ಶಿವರಾಜ್ ಕುಮಾರ್ ಸಾವಿರಾರು ಮತಗಳ ಅಂತರದಲ್ಲಿ ಗೆಲ್ಲುವಂತೆ ಹೋರಾಟ ಮಾಡುತ್ತೇನೆ ಎಂದರು. ಆಮೇಲೆ ವಾಣಿಗೋಪಾಲ್ ಅವರಿಗೆ ಅದು ಕೊಟ್ಟು, ವಾಣಿಗೋಪಾಲ್ರಿಗೂ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಏನೋ ದುರಾದೃಷ್ಟ ಅವರಿಗೆ ಶಾಸಕರಾಗುವಂತ ಲಕ್ಷ್ಯ. ಆಮೇಲೆ ರಾಜಕೀಯದಿಂದ ಸುಮಾರು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ವೇದ ಹಿಂದೂ ಎಂದೇ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರುವ ವೇದನಾಥ್ ಶೆಟ್ಟಿ ಹಾಗೂ ಬಿಜೆಪಿಯ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಪ್ರಮುಖರು, ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಶಾಸಕ ಬೋಳೂರು ಗೋಪಾಲಕೃಷ್ಣ, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್, ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಕೆಪಿಸಿಸಿಯ ಚಿಎ ಪಾಪಾ, ಎಂಎ ಗಫೂರ್, ಪ್ರಕಾಶ್ ಚಂದ್ರ ಶೆಟ್ಟಿ, ವಕ್ತಾರ ಅನಿಲ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.